ಇನ್ನು ಮಲ್ಪೆಯಿಂದ 7 ಮೀನುಗಾರರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಬ್ಬಿ ಸಮುದ್ರದಲ್ಲಿ ಮಹತ್ವದ ಸುಳಿವೊಂದು ಲಭ್ಯವಾಗಿದೆ. ಮಲ್ಪೆಯಿಂದ 7 ಜನ ಮೀನುಗಾರರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಬ್ಬಿ ಸಮುದ್ರದಲ್ಲಿ ಮಹತ್ವವಾದಂಥ ಸುಳಿವೊಂದು ಲಭ್ಯವಾಗಿದ್ದು ಭಾರತೀಯ ನೌಕಾಸೇನೆಗೆ ಈ ಸುಳಿವು ಲಭ್ಯವಾಗಿದೆ. ಮಹಾರಾಷ್ಟ್ರದ ಸಿಂಧುದುರ್ಗ ಸಮೀಪ ಕಬ್ಬಿಣದ ವಸ್ತು ಪತ್ತೆಯಾಗಿದೆ. 90 ಮೀಟರ್ ಸಮುದ್ರದ ಆಳದಲ್ಲಿ ವಸ್ತು ಪತ್ತೆಯಾಗಿದ್ದು ಸೋನಾರ್ ಅನ್ನು ಇಳಿಸಿ ಪತ್ತೆ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಸಾಗರದ ಆಳದ ಫೋಟೋಗಾಗಿ ಕಾಯ್ತಾ ಇದ್ದಾರೆ ಪೊಲೀಸರು. ಕಾಣೆಯಾಗಿರುವಂಥ ಬೋಟ್ನ ಬಿಡಿಭಾಗವೆಂಬ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಡಿಸೆಂಬರ್ 15ರಿಂದ ಕಣ್ಮರೆಯಾಗಿದ್ದಾರೆ ಬೋಟ್ನಲ್ಲಿದ್ದಂತಹ 7 ಜನ ಮೀನುಗಾರರು. ಉಡುಪಿಯ 2, ಉತ್ತರ ಕನ್ನಡದ 5 ಬೋಟ್ನಲ್ಲಿ ಇದ್ದರು. ಈ ಮೀನುಗಾರರು ನಾಪತ್ತೆಯಾದಾಗಲಿಂದಲೂ ಕೂಡ ಅವರ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಹಂತಕ್ಕೆ ಸರ್ಕಾರ ಏನು ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಮೀನುಗಾರರ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ರು. ದೊಡ್ಡದಾದಂಥ ಪ್ರತಿಭಟನೆ ನಡೆದ್ವು. ಏನೋ ಸಚಿವರು ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಂದಷ್ಟು ಘೇರಾವನ್ನು ಹಾಕಿ ಅವರನ್ನು ತರಾಟೆಗೆ ತೆಗೆದುಕೊಂಡಿರುವಂಥ ಘಟನೆ ಕೂಡ ನಡೆದಿತ್ತು. ಇದೀಗ ಅಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸಮುದ್ರದ ಆಳದಲ್ಲಿ ಎಂಥದ್ದೋ ಒಂದು ಸುಳಿವು ಈಗ ನೌಕಾಪಡೆಗೆ ಸಿಕ್ಕಿದೆ. ಆ ಸುಳಿವು ಏನು ಅಂತ ನೋಡ್ತಾ ಹೋದರೆ ಕಬ್ಬಿಣದ ಮಾದರಿಯ ಒಂದು ವಸ್ತು ಪತ್ತೆಯಾಗಿದೆ. ಸೋನಾರನ್ನು ಇಳಿಸಿ ಆ ಚಿತ್ರಗಳನ್ನು ತೆಗೆಯಲಾಗಿದೆ. ಸಮುದ್ರದ ಆಳದಲ್ಲಿ ತೆಗೆದಿರುವಂಥ ಫೋಟೋಗಳಿಗಾಗಿ ಇದೀಗ ನೌಕಾ ಸೇನೆಯಿಂದ ಕಾಯ್ತಾ ಇದ್ದಾರೆ. ಆ ಫೋಟೋಗಳು ಬರಬೇಕು. ಏನಿದೆ ಆ ವಸ್ತು ನಿಜವಾಗಲೂ ಕಬ್ಬಿಣವ ಅಥವಾ ಹೋದಂಥ ಈ ಬೋಟ್ನ ಒಂದು ಭಾಗನ ಅಥವಾ ಬಿದ್ದೋಗಿರೋ ಒಂದು ಭಾಗನ, ಇವೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಇದು ಮಹಾರಾಷ್ಟ್ರದ ಸಿಂಧುದುರ್ಗ ಇದೆಯಲ್ಲ, ಸಿಂಧುದುರ್ಗದ ಬಳಿಯಲ್ಲಿ ಪತ್ತೆಯಾಗಿರುವಂಥ ಆ ಕಬ್ಬಿಣದಂತಹ ವಸ್ತು ಇದು. ಸಿಕ್ಕಿರುವಂಥ ಸುಳಿವನ್ನು ಆಧರಿಸಿ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರಿತಾ ಇದೆ.